ನಮಸ್ಕಾರ ರೈತ ಬಂಧುಗಳೇ. ಬೋಡೋ ಮಿಶ್ರಣ ಮಾಡುವುದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಆದರೆ ಸರಿಯಾಗಿ ಮಾಡೋದು ಎಷ್ಟು ಜನಕ್ಕೆ ಗೊತ್ತು ಅಂತ ನಾನು ಕೇಳ್ತೇನೆ. 1 kg ಮೈಲ್ತುತ್ತು ಹಾಕಿ 1 kg ಸುಣ್ಣವನ್ನು ಹಾಕಿ ಅದರ ಜೊತೆ ನೀರನ್ನು ಸೇರಿಸಿ ಕಲಸಿದ್ರೆ ಸಾಕು ಅಂತ ಹಲವರು ಅಂದುಕೊಳ್ತಾರೆ. ಆದರೆ ಇದೇ ಜಾಗದಲ್ಲಿ ಬಹುತೇಕ ರೈತರು ದೊಡ್ಡ ತಪ್ಪನ್ನ ಮಾಡ್ತಾರೆ. ಅದರಿಂದ ಕೆಲವೊಮ್ಮೆ ಔಷಧಿ ಕೆಲಸ ಮಾಡಲ್ಲ, ಇನ್ನೂ ಕೆಲವೊಮ್ಮೆ ಎಲೆಗಳು ಸುಟ್ಟಂತೆ ಆಗ್ತವೆ. ಮತ್ತೆ ಕೆಲವರು ಹೇಳ್ತಾರೆ ಏನಂದ್ರೆ 1:1 ಉತ್ತಮ, ಅಂದ್ರೆ 1 kg ಮೈಲ್ತುತ್ತು 1 kg ಸುಣ್ಣ ಉತ್ತಮ ಅಂತ ಹೇಳಿದ್ರೆ, ಇನ್ನೂ ಹಲವರು 1 kg ಮೈಲ್ತುತ್ತಿಗೆ 2 kg ಸುಣ್ಣ ಬಳಸಿದ್ರೆ ಉತ್ತಮ ಅಂತ ಹೇಳ್ತಾರೆ. ಹಾಗಾದ್ರೆ ನಿಜ ಯಾವುದು? ಇವತ್ತು ನಾವು ಬೋಡೋ ಮಿಶ್ರಣದ ಹಿಂದಿರುವ ವಿಜ್ಞಾನವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಅದರ ಜೊತೆ ಈ ಬೋಡೋ ಮಿಶ್ರಣವನ್ನ ಮಾಡುವ ಸರಿಯಾದ ವಿಧಾನ ಯಾವುದು, ಯಾವ ಅನುಪಾತದಲ್ಲಿ ಈ ಬೋಡೋ ಮಿಶ್ರಣವನ್ನ ತಯಾರಿಸಬೇಕು ಅನ್ನೋದರ ಕುರಿತಾದ ಒಂದು ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನ ಇನ್ನೂ ನೀವು ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಶುರು ಮಾಡೋಣ. ಸ್ನೇಹಿತರೆ, ಈ ಬೋಡೋ ಮಿಶ್ರಣದ ಒಂದು ಕಿರು ಪರಿಚಯವನ್ನು ನೋಡುವುದಾದ್ರೆ, ಇದೊಂದು ಜಗತ್ತಿನಲ್ಲಿ 100 ವರ್ಷಗಳಿಗೂ ಹೆಚ್ಚು ಕಾಲ ಯಶಸ್ವಿಯಾಗಿ ಬಳಸುತ್ತಿರುವ ಒಂದು ಪ್ಲಾಂಟ್ ಪ್ರೊಟೆಕ್ಷನ್ ಮಿಕ್ಸ್ಚರ್ ಅಂತಾನೆ ಹೇಳ್ಬೋದು. ಇದು ಮೊದಲು ಬಾರಿಗೆ ಒಂದು ಫ್ರಾನ್ಸ್ನ ಬೋಡಿಯೋ ಎಂಬ ಪ್ರದೇಶದಲ್ಲಿ ಬಳಸಲ್ಪಟ್ಟ ಕಾರಣ ಇದಕ್ಕೆ ಬೋಡಿಯೋ ಮಿಕ್ಸ್ ಅಥವಾ ಬೋಡೋ ಮಿಶ್ರಣ ಅಂತ ಇದಕ್ಕೆ ಹೆಸರು ಬಂದಿದೆ. ಇವತ್ತಿಗೂ ಅಡಿಕೆ, ಕಾಫಿ, ಮೆಣಸು, ಇನ್ನು ಕೊಕ್ಕೋ, ತೆಂಗು, ಮಾವು ಸೇರಿದಂತೆ ಅನೇಕ ಅಂದ್ರೆ ಒಂದು ಬೆಳೆಗಳಲ್ಲಿ ಫಂಗಸ್ನಿಂದ ಬರುವ ರೋಗಗಳನ್ನು ನಿಯಂತ್ರಿಸಲು ಇದನ್ನು ಬಳಸಲಾಗ್ತದೆ. ಅಂದ್ರೆ ನಿಮಗೆ ಫಂಗಸ್ ಅಥವಾ ಕೊಳೆ ರೋಗವನ್ನು ನಿಯಂತ್ರಿಸಲಿಕ್ಕೆ ಇದನ್ನ ಬಳಸಲಾಗ್ತಿದೆ. ಅದರಲ್ಲೂ ವಿಶೇಷವಾಗಿ ಅಡಿಕೆ ಬೆಳೆಗಾರರಿಗೆ ಇದೊಂದು ಹೊಸ ಸ್ಪ್ರೇ ಏನಲ್ಲ, ಇದನ್ನು ವರ್ಷಕ್ಕೂ ಬಳಸುವಂತ ಒಂದು ಸ್ಪ್ರೇ. ಕೊಳೆ ರೋಗ ಇರ್ಬೋದು, ಲೀಫ್ ಸ್ಪಾಟ್ ಅಥವಾ ನಿಮ್ಮ ಕಾಯಿ ಕೊಳೆಯುವಿಕೆ, ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಒಂದು ಬಳಸಲಾಗುವ ಒಂದು ಪರಿಣಾಮಕಾರಿ ಸ್ಪ್ರೇ ಅಂತಾನೆ ಹೇಳ್ಬೋದು. ಬೋಡೋ ಮಿಶ್ರಣದಲ್ಲಿರುವ 2 ಮುಖ್ಯ ಪದಾರ್ಥಗಳ ಬಗ್ಗೆ ನಾವು ನೋಡುವ. ಒಂದು ಮೈಲ್ತುತ್ತು, ಇದಕ್ಕೆ ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿ ಕಾಪರ್ ಸಲ್ಫೇಟ್ ಅಂತ ಕರೀತಾರೆ, ಅಂದ್ರೆ ತಾಮ್ರದ ಸಲ್ಫೇಟ್. ಇನ್ನೊಂದು ಸುಣ್ಣ. ಬಹಳಷ್ಟು ರೈತರು ಈ ಎರಡನ್ನು ಸಮಾನ ಪಾತ್ರ ಇರುವ ಪದಾರ್ಥಗಳು ಅಂತ ಭಾವಿಸ್ತಾರೆ. ಈ ಬೋಡೋ ಮಿಶ್ರಣದಲ್ಲಿ ಇವೆರಡಕ್ಕೂ ಒಂದೇ ರೀತಿಯ ಕೆಲಸ ಇದೆ ಅಂತ ಹೆಚ್ಚಿನವರು ಭಾವಿಸ್ತಾರೆ. ಆದರೆ ನಿಜವಾಗಿ ಇದರಲ್ಲಿ ಹಾಗಲ್ಲ. ಮೈಲ್ತುತ್ತಿನಲ್ಲಿರುವ ಕಾಪರ್ ರೋಗ ಉಂಟು ಮಾಡುವ ಫಂಗಸ್ ಮತ್ತು ಕೆಲವು ಬ್ಯಾಕ್ಟೀರಿಯಾಗಳನ್ನ ನಿಯಂತ್ರಿಸುವ ಕೆಲಸ ಮಾಡ್ತದೆ. ಅಂದ್ರೆ ರೋಗವನ್ನ ತಡೆಯುವ ಶಕ್ತಿ ಮೈಲ್ತುತ್ತಿನಲ್ಲಿದೆ. ಆದ್ರೆ ಇದೇ ಕಾಪರ್ ಪ್ರಮಾಣ ಹೆಚ್ಚಾದ್ರೆ ಅದು ಗಿಡದ ಎಲೆಗಳಿಗೆ ಹಾನಿ ಕೂಡ ಮಾಡಬಹುದು. ನಿಮ್ಗೆ ಈ ಬೋಡೋ ಮಿಶ್ರಣ ಬಳಸಿ ಎಲೆ ನಮ್ದು ಸುಟ್ಟೋಗಿದೆ ಅಥವಾ ಕಾಯಿ ಸುಟ್ಟೋಗಿದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಮೇನ್ ಕಾರಣವೇ ಈ ಮೈಲ್ತುತ್ತು ಜಾಸ್ತಿ ಆಗಿರುವಂತದ್ದು. ಸುಣ್ಣ ಜಾಸ್ತಿ ಆದ್ರೆ ಅಷ್ಟೇನು ಎಫೆಕ್ಟ್ ಆಗಲ್ಲ. ಈ ಸುಣ್ಣದ ಮೇನ್ ಪಾತ್ರ ಏನಂದ್ರೆ, ಈ ಬೋಡೋ ಮಿಶ್ರಣದಲ್ಲಿ ಸುಣ್ಣ ಕಾಪರ್ ಅನ್ನು ಸೇಫ್ ಫಾರ್ಮ್ ನಲ್ಲಿ ಹಿಡಿದಿಟ್ಟುಕೊಂಡು ಗಿಡಕ್ಕೆ ಹಾನಿ ಆಗದಂತೆ ರಕ್ಷಿಸ್ತದೆ. ಅಂದ್ರೆ ಮೈಲ್ತುತ್ತನ್ನ ಒಂದು ಸ್ಟೆಬಿಲೈಸ್ ಮಾಡ್ಲಿಕ್ಕೆ ಈ ಸುಣ್ಣವನ್ನ ಬಳಸ್ತಾರೆ. ಸರಳವಾಗಿ ಹೇಳ್ಬೇಕಂದ್ರೆ ರೋಗವನ್ನ ನಿಯಂತ್ರಿಸುವಂತದ್ದು ಮೈಲ್ತುತ್ತು, ಇನ್ನು ಗಿಡವನ್ನು ರಕ್ಷಿಸುವಂತದ್ದು ಸುಣ್ಣ. ಸೊ ಸುಣ್ಣ ಎನ್ನುವಂಥದ್ದು ಮೈಲ್ತುತ್ತಿನ ಪವರ್ ಅನ್ನ ಒಂದು ಸ್ಟೆಬಿಲೈಸ್, ಒಂದು ಒಳ್ಳೆ ರೀತಿಯಲ್ಲಿ ಒಂದು ಮೇಂಟೈನ್ ಮಾಡ್ಲಿಕ್ಕೆ ಸುಣ್ಣವನ್ನ ಬಳಸಲಾಗ್ತದೆ ಮೇಯ್ನ್ ಆಗಿ. ಇನ್ನು ನನ್ನಲ್ಲಿ ಹೆಚ್ಚಿನವರು ಕೇಳಿದ್ದೇನೆಂದ್ರೆ, ಈ ಸಾಮಾನ್ಯ ಸುಣ್ಣ ಒಳ್ಳೇದ ಅಥವಾ ಚಿಪ್ಪೆ ಸುಣ್ಣವನ್ನ ಈ ಬೋಡೋ ಮಿಶ್ರಣಕ್ಕೆ ಬಳಸುವಂತದ್ದು ಉತ್ತಮನ ಅಂತ. ನನ್ನ ಸಲಹೆ ಏನಂದ್ರೆ, ನಾನು ಕೂಡ ಈ ವರ್ಷ ನನ್ನ ತೋಟಕ್ಕೆ ಬಳಸ್ತಿರುವಂತ ಒಂದು ಸುಣ್ಣ ಯಾವ್ದಂದ್ರೆ ಚಿಪ್ಪೆ ಸುಣ್ಣ. ನೀವು ಇಲ್ಲಿ ನೋಡ್ಬೋದು. ಯಾಕಂದ್ರೆ ಈ ಚಿಪ್ಪೆ ಸುಣ್ಣ ಅನ್ನುವಂಥದ್ದು ಸಾಮಾನ್ಯವಾಗಿ ಸಮುದ್ರದ ಚಿಪ್ಪುಗಳಿಂದ ತಯಾರಾಗಿರ್ತದೆ. ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಿರ್ತದೆ, ಅಶುದ್ಧತೆ ಕಡಿಮೆ, ಅಂದ್ರೆ ಒಂದು ಪ್ಯೂರಿಟಿ ಅನ್ನುವಂಥದ್ದು ಈ ಸುಣ್ಣದಲ್ಲಿ ಜಾಸ್ತಿ ಇರ್ತದೆ. ಇನ್ನು ಇದು ನೀರಿನಲ್ಲಿ ಚೆನ್ನಾಗಿ ಕರಗ್ತದೆ. ಬಟ್ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಇದನ್ನ ನೀವು ಬಿಸಿ ನೀರಿಗೆ ಹಾಕಿ ಕರಗಿಸಿದ್ರೆ ಒಳ್ಳೆಯದು. ಇನ್ನು ಮತ್ತು ಬೋಡಿಯೋ ಮಿಕ್ಸರ್ ಅಂದ್ರೆ ನಿಮ್ಮ ಬೋಡೋ ಮಿಶ್ರಣದಲ್ಲಿ pH ಮೇಂಟೈನ್ ಮಾಡುವ ಸಾಮರ್ಥ್ಯವು ಈ ಚಿಪ್ಪೆ ಸುಣ್ಣದಲ್ಲಿ ಉತ್ತಮವಾಗಿರ್ತದೆ. ಅದಕ್ಕಾಗಿ ಅನೇಕ ತಜ್ಞರು ಅಥವಾ ಅನುಭವಿಗಳಾದ ರೈತರು ಸಾಧ್ಯವಾದ್ರೆ ಉತ್ತಮ ಗುಣಮಟ್ಟದ ಚಿಪ್ಪೆ ಸುಣ್ಣವನ್ನೇ ಬಳಸಿ ಅಂತ ಸಾಮಾನ್ಯವಾಗಿ ನಿಮ್ಗೆ ಸಲಹೆ ನೀಡ್ತಾರೆ. ಇದರರ್ಥ ಸಾಮಾನ್ಯ ಕೃಷಿ ಸುಣ್ಣ ಬಳಸಬಾರದು ಅಂತ ಅಲ್ಲ, ಆದ್ರೆ ಸುಣ್ಣದ ಕ್ವಾಲಿಟಿ ಎಷ್ಟು ಉತ್ತಮ, ಬೋಡೋ ಮಿಶ್ರಣ ಕೂಡ ಅಷ್ಟೇ ಕ್ವಾಲಿಟಿಯ ಒಂದು ಮಿಶ್ರಣ ಆಗಿ ತಯಾರಾಗ್ತದೆ. ಈ ಕಾರಣದಿಂದ ಚಿಪ್ಪೆ ಸುಣ್ಣ ಬಳಸಿದ್ರೆ ಒಳ್ಳೆಯದು. ಈಗ ಬೋಡೋ ಮಿಶ್ರಣ ಮಾಡುವ ಒಂದು ಸರಿಯಾದ ವಿಧಾನವನ್ನು ನಾನು ನಿಮ್ಗೆ ಹೇಳುವುದಾದ್ರೆ, ಸೊ ಮೊದಲಿಗೆ ಏನಂದ್ರೆ, ನಿಮ್ಗೆ ಬೇಕಾದ ಮೈಲ್ತುತ್ತನ್ನ ಒಂದು ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟನ್ನ ಒಂದು ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಸಂಪೂರ್ಣವಾಗಿ ಕರಗಿಸಬೇಕು. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ನನಗೆ 100 ಲೀಟರ್ ನೀರಿಗೆ ಬೇಕಾಗಿರೋದ್ರಿಂದ 1 kg ಮೈಲ್ತುತ್ತನ್ನ ತಗೊಂಡಿದ್ದೇನೆ. ನೀವೇನಾದ್ರೂ 100 kgಗೆ ಅಂದ್ರೆ 100 ಲೀಟರ್ಗೆ ಮಾಡಿದ್ರೆ, 100 ಲೀಟರ್
100 ಲೀಟರ್ಗೆ ಮಾಡಿದರೆ 1 kg ಜಾಸ್ತಿ ಮೈಲ್ತುತ್ತನ್ನು ಬಳಸಲಿಕ್ಕೆ ಹೋಗಬೇಡಿ. ಯಾಕಂದರೆ ಮೈಲ್ತುತ್ತು ಜಾಸ್ತಿ ಆದರೆ ನಿಮ್ಮ ಎಲೆಗಳು, ಗಿಡದ ಎಲೆಗಳು ಸುಟ್ಟು ಹೋಗುವ ಅಥವಾ ಕಾಯಿಗಳು ಸುಟ್ಟು ಹೋಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಇನ್ನೊಂದು ಪಾತ್ರೆಯಲ್ಲಿ ಸುಣ್ಣವನ್ನು, ನಾನು ಹೇಳಿದಂತೆ ಚಿಪ್ಪೆ ಸುಣ್ಣವನ್ನು ಈ ನೀರಿನಲ್ಲಿ, ಬಿಸಿ ನೀರಿನಲ್ಲಿ ಕರಗಿಸಿದ್ದೇನೆ. ನಾನಿಲ್ಲಿ ನೀವು ಗಮನಿಸಬೇಕಾದ ಒಂದು ವಿಷಯ ಏನಂದರೆ, 1 kg ಮೈಲ್ತುತ್ತಿಗೆ ನಾನು 1.5 kg ಆಗುವಷ್ಟು ಈ ಸುಣ್ಣವನ್ನು ತಗೊಂಡಿದ್ದೇನೆ. ಕೆಲವರು 2 kg ಕೂಡ ತಗೊಳ್ತಾರೆ, ಕೆಲವರು 1 kg ಅನ್ನು ತಗೊಳ್ತಾರೆ. ಬಟ್ pH ಲೆವೆಲ್ನ ದೃಷ್ಟಿಯಿಂದ ನೋಡುವುದಾದರೆ, pH ಲೆವೆಲ್ ಸಾಮಾನ್ಯವಾಗಿ ಈ ಬೋಡೋ ಮಿಶ್ರಣದಲ್ಲಿ pH 7 ಇಂದ 8ನ ಮಧ್ಯದಲ್ಲಿರಬೇಕು. ನಾನು ಹೋದ ವರ್ಷ pH ಲೆವೆಲನ್ನು ಚೆಕ್ ಮಾಡಿದಾಗ ನನಗೆ 1 kg ಮೈಲ್ತುತ್ತು ಮತ್ತು 1.5 kg ಸುಣ್ಣದ್ದು pH ಲೆವೆಲ್ ಸರಿಯಾಗಿ ಬಂದಿತ್ತು. ಅಂದರೆ 7 ಮತ್ತು 8ರ ಮಧ್ಯದಲ್ಲೇ ಬಂದಿತ್ತು. ಆ ಕಾರಣದಿಂದಲೇ ನಾನು ಈ ವರ್ಷವೂ ಕೂಡ 1 kg ಮೈಲ್ತುತ್ತು, 1.5 kg ಸುಣ್ಣವನ್ನು ಬಳಸ್ತಿದ್ದೇನೆ. ಹೆಚ್ಚಿನವರು 2 kg ಸುಣ್ಣವನ್ನು ಕೂಡ ಬಳಸಬಾರ್ದು ಅಂತ ಏನಿಲ್ಲ. ಸ್ವಲ್ಪ ಮಿಶ್ರಣ ಅಂದರೆ ಸೇಫ್ ಆಗಿರ್ತದೆ 2 kg ಸುಣ್ಣವನ್ನು ಬಳಸೋದ್ರಿಂದ. ಇನ್ನು 1 kgನೇ ಬಳಸ್ಬೋದು, ಬಟ್ ಕೆಲವೊಮ್ಮೆ pH ಲೆವೆಲ್ ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ. ಆ ದೃಷ್ಟಿಯಿಂದ ನಾನೊಂದು ಸೇಫ್ ಆಗಿ ಹೇಳುವುದಾದ್ರೆ ನಿಮಗೆ 1 kg ಮೈಲ್ತುತ್ತಿಗೆ 1.5 kg ಸುಣ್ಣವನ್ನು ಬಳಸಿ, ಅದು ಕೂಡ ಚಿಪ್ಪೆ ಸುಣ್ಣ. ಇದೊಂದು ಸೇಫ್ ಆಗಿ ಮತ್ತೆ ಒಂದು ಸ್ಟೆಬಿಲೈಸ್ ಆಗಿರುವಂಥ ಒಂದು ಬೋರ್ಡೋ ಮಿಶ್ರಣ ನಿಮಗೆ ಈ ರೀತಿಯ ಒಂದು ಮಿಶ್ರಣದಿಂದ ತಯಾರಾಗ್ತದೆ. ಸರಳವಾಗಿ pH ಅಂದರೆ ಏನು ಅಂತ ನಿಮಗೆ ಈಗಾಗಲೇ ಒಂದು ಕ್ವೆಶ್ಚನ್ ಬಂದಿರಬಹುದು. pH ಅಂದರೆ ನಿಮ್ಮ ದ್ರಾವಣ ಎಷ್ಟು ಆಸಿಡಿಕ್ ಅಥವಾ ಆಲ್ಕಲೈನ್ ಇದೆ ಅನ್ನೋದನ್ನ ತಿಳಿಸುವ ಒಂದು ಸ್ಕೇಲ್. pH 7 ಅಂದರೆ ಅದೊಂದು ನ್ಯೂಟ್ರಲ್ ಆಗಿರುವಂಥದ್ದು. ಸೊ ಆಸಿಡಿಕ್ ಕೂಡ ಅಲ್ಲ, ಆಲ್ಕಲೈನ್ ಕೂಡ ಅಲ್ಲ. ಸೊ ಇದರಿಂದ ನಿಮ್ಮ ಈ ಮೈಲ್ತುತ್ತು ಮತ್ತು ಈ ಸುಣ್ಣ ಏನಿದೆ ಅವೆರಡು ಬ್ಯಾಲೆನ್ಸ್ ಆಗಿರುವ ಒಂದು ಅಪ್ರೋಚ್, ಅಂದರೆ pH 7 ಇರುವಂಥದ್ದು. ಸೊ ನಿಮಗೆ ಚೆಕ್ ಮಾಡಬೇಕಂತ ಇದ್ರೆ ಈ pH ಲೆವೆಲನ್ನು ನಿಮ್ಮ ಬೋರ್ಡೋ ಮಿಶ್ರಣದಲ್ಲಿ ಚೆಕ್ ಮಾಡಬೇಕಂತ ಇದ್ದರೆ ನಿಮಗೊಂದು pH ಲೆವೆಲ್ ನೋಡುವ ಒಂದು ಪೇಪರ್ ಸಿಗ್ತದೆ. ಇದಕ್ಕೆ ಜಾಸ್ತಿ ಏನು ದುಡ್ಡೇನು ಖರ್ಚು ಮಾಡಬೇಕಂತ ಇಲ್ಲ, ಮಾರ್ಕೆಟ್ನಲ್ಲಿ ನಿಮಗೆ ಸುಲಭವಾಗಿ ಸಿಗ್ತದೆ. ಸೊ ಹಾಗಾಗಿ ನೀವು ಮಿಶ್ರಣವನ್ನು, ಈ ಬೋರ್ಡೋ ಮಿಶ್ರಣವನ್ನು ಮಾಡುವಾಗ ಆ ಪೇಪರ್ನಲ್ಲಿ pH 7 ಮತ್ತು 8ನ ಮಧ್ಯೆ ಇರುವಂತೆ ಒಂದು ನಿಮ್ಮ ಮಿಶ್ರಣವನ್ನು ತಯಾರಿಸಿ. ಸೊ ಇದರಿಂದ ನಿಮಗೆ ಒಂದು ಕನ್ಫ್ಯೂಷನ್ ಕೂಡ ಕಡಿಮೆ ಆಗ್ತದೆ. ಹಾಗಾದರೆ ಸ್ನೇಹಿತರೆ, ನಾನು ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಒಂದು ಯೂಸ್ಫುಲ್ ಆಯ್ತು ಅಂತ ಭಾವಿಸ್ತೇನೆ. ನಿಮ್ಗಿರುವಂಥ ಒಂದು ಕನ್ಫ್ಯೂಷನ್, ನನ್ನಲ್ಲಿ ಅನೇಕ ಜನರು ಅಂದರೆ ರೈತರು ಕೇಳ್ತಾ ಇದ್ರು 1:1 ಒಳ್ಳೆಯದ ಅಥವಾ 1:2, ಅಂದರೆ 1 kg ಸುಣ್ಣಕ್ಕೆ 1 kg ಮೈಲ್ತುತ್ತಿಗೆ 2 kg ಸುಣ್ಣ ಒಳ್ಳೆಯದಾ ಅಂತ. ನಾನು ಹೇಳುವುದಾದರೆ 1 kg ನೀವು ಮೈಲ್ತುತ್ತಿಗೆ 1.5 kg ಆಗುವಷ್ಟು ಸುಣ್ಣವನ್ನು ಬಳಸಿದರೆ ಇದು ಉತ್ತಮವಾದ ಒಂದು ವಿಧಾನ. ನಿಮ್ಗೇನಾದರೂ ಚೆಕ್ ಮಾಡಿ ಬಳಸಬೇಕಂದ್ರೆ ನಾನು ಹೇಳಿದಾಗೆ pH ಲೆವೆಲನ್ನು ಚೆಕ್ ಮಾಡಿ ಕೂಡ ಬಳಸ್ಬೋದು. ಮತ್ತು ಮೇಯ್ನಾಗಿ ಈ ಮೈಲ್ತುತ್ತನ್ನು ಜಾಸ್ತಿ ಹಾಕಬೇಡಿ, ಇದರಿಂದನೇ ಹೆಚ್ಚಿನ ಒಂದು ತೋಟಗಳಿಗೆ ತೊಂದರೆ ಎನ್ನುವಂಥದ್ದು ಆಗುವಂಥದ್ದು, ಈ ಎಲೆ ಸುಟ್ಟುವುದು ಅಥವಾ ಕಾಯಿ ಸುಡುವ ತೊಂದರೆಗಳು ಆಗುವಂಥದ್ದು. ಹಾಗಾಗಿ ಮೈಲ್ತುತ್ತನ್ನು ಜಾಸ್ತಿ ಆಗಿ ಅಂತೂ ಹಾಕಲಿಕ್ಕೆ ಹೋಗಬೇಡಿ. ಇದಿಷ್ಟು ಇವತ್ತಿನ ವಿಡಿಯೋದ ಬಗ್ಗೆ. ವಿಡಿಯೋ ಇಷ್ಟ ಆಯಿತು ಅಂತ ಅನಿಸಿದರೆ ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ರೈತ ಮಿತ್ರರಿಗೂ ಶೇರ್ ಮಾಡಿ, ಇದರಿಂದ ಅವರಿಗೂ ಸಹಾಯ ಆಗ್ಬೋದು. ಧನ್ಯವಾದಗಳು.